ಇದೇನ್ ಮಾಡತ್ತಪ್ಪ ಅಂತಂದ್ರೆ ಈ ಗಡ್ಡೆಗಳ ಜೀವಕೋಶಗಳ ಬೆಳವಣಿಗೆಯನ್ನ ತಗ್ಗಿಸುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸಂಶೋಧನೆಗಳು ಕೂಡ ಹೇಳಿವೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಬಹಳಷ್ಟು ಮಹಿಳೆಯರಲ್ಲಿ ಕಾಣ್ತಾ ಇರುವಂತಹ ಒಂದು ಸಾಮಾನ್ಯ ತೊಂದರೆ ಅಂತಂದರೆ ಅದು ಫೈಬ್ರಾಯ್ಡ್ ಯೂಟ್ರಸ್ ಅಥವಾ ಯುಟ್ರೈನ್ ಫೈಬ್ರಾಯ್ಡ್ಸ್ ಅಂತ ಕೂಡ ಕರಿತೀವಿ, ಅಥವಾ ಗರ್ಭಕೋಶದ ಗಡ್ಡೆಗಳು. ಈ ಗರ್ಭಕೋಶದ ಗಡ್ಡೆಗಳು ಉಂಟಾಗೋದಕ್ಕೆ ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಒಂದು ಕಾರಣ ಅಂತ ಇಲ್ಲದೇ ಇದ್ರೂ ಹಾರ್ಮೋನ್ಗಳ ವೈಪರೀತ್ಯನೇ ಇದಕ್ಕೆ ಮುಖ್ಯವಾದ ಒಂದು ಕಾರಣವಾಗಿ ಪರಿಣಮಿಸುತ್ತೆ. ಅಂತಂದರೆ ಮೆನಾರ್ಕೆಯಿಂದ ಮೆನೋಪಾಸ್, ಯಾರು ಒಂದು ಸಂತಾನೋತ್ಪತ್ತಿಯನ್ನು ಉಂಟು ಮಾಡುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಂದಿರ್ತಾರೋ ಅಂತಹ ಮಹಿಳೆಯರಲ್ಲಿ ಮಾತ್ರ ಈ ಒಂದು ಯುಟ್ರೈನ್ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದ ಗಡ್ಡೆಗಳು ಉತ್ಪತ್ತಿ ಆಗುತ್ತೆ. ಯಾಕಂತಂದರೆ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ಗಳು ಏನಿದೆ ಇವುಗಳು ಈ ಗಡ್ಡೆಗಳ ಬೆಳವಣಿಗೆಗೆ ಪ್ರಚೋದನೆಯನ್ನು ಕೊಡ್ತವೆ. ಆದ್ದರಿಂದಾಗಿ ಈ ಗರ್ಭಕೋಶದ ಗಡ್ಡೆಗಳು ಇಂತಹ ಒಂದು ವಯಸ್ಕ ಹೆಣ್ಮಕ್ಳಲ್ಲಿ ಕಂಡುಬರುತ್ತೆ. ಇದು ಬಹಳಷ್ಟು ಜನರಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಮಾಡದೇ ಇದ್ರೂ, ತಟಸ್ಥವಾಗಿದ್ರೂ ಕೆಲವೊಮ್ಮೆ ಇವುಗಳ ಗಾತ್ರ ಹಾಗೂ ಇವುಗಳು ಇರುವಂತಹ ಜಾಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಹೆಂಗಸರಲ್ಲಿ ಏನಾಗತ್ತಪ್ಪ ಅಂತಂದರೆ ಅತ್ಯಂತ ರಕ್ತಸ್ರಾವ ಆಗ್ಬಿಡುವಂಥದ್ದು, ಕೆಳ ಹೊಟ್ಟೆ ನೋವು ಬರೋದು, ಅಥವಾ ಕೆಳ ಹೊಟ್ಟೆಯ ಭಾಗದಲ್ಲಿ ಭಾರವಾದಂತಹ ಒಂದು ಅನುಭವ ಆಗುವಂಥದ್ದು, ಮೂತ್ರ ವಿಸರ್ಜನೆ ಪದೇ ಪದೇ ಹೋಗಬೇಕು ಅಂತ ಅನಿಸೋವಂಥದ್ದು, ಮಲಬದ್ಧತೆ ಆಗ್ಬಿಡುವಂಥದ್ದು, ಸೊಂಟ ನೋವು, ಬೆನ್ನೋವು ಬರೋವಂಥದ್ದು, ಕಾಲುಗಳ ನೋವು ಬರೋವಂಥದ್ದು, ಮತ್ತು ಗರ್ಭಧಾರಣೆ ಮಾಡೋದಕ್ಕೆ ಕಷ್ಟವಾಗುವಂಥದ್ದು ಮತ್ತು ಗರ್ಭಪಾತವನ್ನು ಮಾಡಿಬಿಡುವಂತಹ ಒಂದು ಸಂದರ್ಭಗಳು ಸಹ ಈ ಒಂದು ಗರ್ಭಕೋಶದ ಗಡ್ಡೆಗಳಿಂದಾಗಿ ಅಥವಾ ಫೈಬ್ರಾಯ್ಡ್ ಯೂಟ್ರಸ್ಸಿಂದಾಗಿ ಆಗುತ್ತೆ. ಪದೇ ಪದೇ ಗರ್ಭಪಾತ ಆಗ್ತಾ ಇದೆ ಅಂತಂದರೆ ಒಂದ್ಸಲ ಸ್ಕ್ಯಾನ್ ಮಾಡಿ ನೋಡೋದು ಒಳ್ಳೆಯದು ಅಂತ ಕೂಡ ಅಡ್ವೈಸನ್ನು ಮಾಡ್ತಾರೆ. ಅಕಸ್ಮಾತ್ ಗರ್ಭಪಾತ ಆಗ್ತಾ ಇದೆ ಪದೇ ಪದೇ, ಅಥವಾ ಗರ್ಭ ನಿಲ್ಲೋದಕ್ಕೆ ಕಷ್ಟ ಆಗ್ತಾ ಇದೆ ಮತ್ತು ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಂದರೆ ಇದನ್ನು ಒಂದು ಸೀರಿಯಸ್ ಕಂಪ್ಲೇಂಟ್ ಅಂತಲೇ ತಿಳ್ಕೊಂಬಿಟ್ಟು ನೀವು ಇದರ ಬಗ್ಗೆ ಹೆಚ್ಚಿನ ಒಂದು ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಳೋ ಅಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಇನ್ನು ಇದಕ್ಕೆ ಈಗ ನೋಡಿ, ಅಕಸ್ಮಾತ್ ಗಡ್ಡೆಗಳ ಗಾತ್ರ ತುಂಬ ಜಾಸ್ತಿ ಆಗಿದ್ದರೆ ಅಥವಾ ಅದು ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮವನ್ನು ಮಾಡ್ತಾ ಇದ್ದರೆ, ಅದು ಇರಬಾರ್ದಂತಹ ಒಂದು ಜಾಗದಲ್ಲಿ ಇದ್ದರೆ, ತೊಂದರೆಯನ್ನು ಕೊಡ್ತಾ ಇದೆ ಅಂತಾದರೆ ಅದಕ್ಕೆ ಬೇರೆ ವಿಧಾನವೇ ಇಲ್ಲ. ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಅದನ್ನು ಸರ್ಜರಿಯನ್ನು ಮಾಡಿಬಿಟ್ಟು ತೆಗೆದು ಹಾಕಬೇಕಾಗತ್ತೆ. ಆದರೆ ಅಕಸ್ಮಾತ್ ಅದು ತಟಸ್ಥವಾಗಿದೆ, ಸೈಲೆಂಟ್ ಆಗಿದೆ, ಹಾಗೆಯೇ ಹೆಚ್ಚಿನ ಸಮಸ್ಯೆಗಳು ಏನೂ ಇಲ್ಲ ಅಂತಂದರೆ ನೀವು ನ್ಯಾಚುರಲ್ ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಹೌದು, ಫೈಬ್ರಾಯ್ಡ್ ಯೂಟ್ರಸ್ಗೆ ಕೂಡ ನ್ಯಾಚುರಲ್ ಪರಿಹಾರಗಳು ಕೆಲವೊಂದಿಷ್ಟಿದೆ. ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಹಾರ್ಮೋನ್ಗಳು ಏನಿರುತ್ತೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು, ಇವುಗಳ ಎಕ್ಸಸ್ ಏನಾದರೂ ದೇಹದಲ್ಲಿ ಇದ್ದರೆ ಅದನ್ನು ಹೊರಗೆ ಹಾಕೋ ಸಲುವಾಗಿ ಜೀವನ ಪದ್ಧತಿಯ ಬದಲಾವಣೆ ಮತ್ತು ಆಹಾರ ಬದಲಾವಣೆ ತುಂಬ ಮುಖ್ಯ. ಅದರಲ್ಲೂ ಹಸಿರು ಸೊಪ್ಪು ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವಿಸೋದ್ರಿಂದ ಈ ಎಕ್ಸಸ್ ಹಾರ್ಮೋನನ್ನು ಹೊರಗೆ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ವೆಯ್ಟ್ ಕಂಟ್ರೋಲಲ್ಲಿ ಇರುತ್ತೆ. ಅದ್ರ ಜೊತೆಗೆ ವ್ಯಾಯಾಮ ಅಥವಾ ಯೋಗ, ನಿತ್ಯ ಯೋಗ ಇದನ್ನು ಅಳವಡಿಸ್ಕೊಂಡ್ರೆ ಕೂಡ ಆರೋಗ್ಯ ರೀತಿಯಾಗಿ ನೀವು ಇದನ್ನು ಸರಿಪಡಿಸ್ಕೊಳ್ಬಹುದು. ಇನ್ನು ಎರಡನೇದೇನಪ್ಪ ಅಂತಂದರೆ ತುಂಬ ಮುಖ್ಯವಾಗಿ ಗ್ರೀನ್ ಟೀ. ಹೌದು, ಗ್ರೀನ್ ಟೀಯನ್ನು ಬಹಳಷ್ಟು ಒಂದು ಜಮಾನದಲ್ಲಿ ಅಥವಾ ಒಂದು ಕಾಲದಲ್ಲಿ ಹೈಪ್ ಇತ್ತು. ಏನಪ್ಪ ಅಂತಂದರೆ ತೂಕ ಇಳಿಸ್ಕೊಳ್ಬೇಕು ಅಂತಂದರೆ ಗ್ರೀನ್ ಟೀ ಕುಡೀರಿ ಅಂತ ಹೇಳ್ಬಿಟ್ಟು ಅಲ್ವಾ. ಅದೇ ಈ ಗ್ರೀನ್ ಟೀಯ ಉಪಯೋಗವನ್ನು ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂತಹ EGCG, ಎಪಿಗಾಲೋ ಕಟೆಚಿನ್ ಗ್ಯಾಲೇಟ್ ಅಂತ ಹೇಳುವಂತಹ ಒಂದು ಕೆಮಿಕಲ್ ಕಾಂಪೌಂಡ್ ಏನಿದೆ, ಇದೇನು ಮಾಡತ್ತಪ್ಪ ಅಂತಂದರೆ ಈ ಗಡ್ಡೆಗಳ ಜೀವಕೋಶಗಳ ಬೆಳವಣಿಗೆಯನ್ನು ತಗ್ಗಿಸುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ಸಂಶೋಧನೆಗಳು ಕೂಡ ಹೇಳಿವೆ. ಆದ್ದರಿಂದ ಗ್ರೀನ್ ಟೀಯ ಉಪಯೋಗವನ್ನು ನೀವು ಮಾಡ್ಕೊಳ್ಳೋದ್ರಿಂದ, ಇದರ ನಿತ್ಯ ಸೇವನೆಯನ್ನು ಮಾಡ್ತಾ ಬರೋದ್ರಿಂದ ಫೈಬ್ರಾಯ್ಡ್ ಯೂಟ್ರಸ್ನ ಅಥವಾ ಗಡ್ಡೆಗಳ ಬೆಳವಣಿಗೆಯನ್ನು ನೀವು ಕುಂಠಿತಗೊಳಿಸಬಹುದು. ಅದು ಜಾಸ್ತಿ ದೊಡ್ಡದಾಗಿ ಬೆಳೆದೇ ಇರೋ ಹಾಗೆ ನೋಡ್ಕೊಳ್ಬಹುದು. ಇನ್ನೊಂದು ಏನಪ್ಪ ಅಂತಂದರೆ ಕುರ್ಕುಮಿನ್ ಅಥವಾ ಅರಿಶಿಣ ಅಂತ ಹೇಳ್ತೀವಿ. ಈ ಅರಿಶಿಣದಲ್ಲಿರುವಂತಹ ಕುರ್ಕುಮಿನ್ ಕಾಂಪೌಂಡ್, ನಾವು ಅರಿಶಿಣವನ್ನು ಬಹಳಷ್ಟು ಎಲ್ಲ ನಮ್ಮ ಆಹಾರ ಪದಾರ್ಥಗಳಲ್ಲಿ ಸೌಂದರ್ಯವರ್ಧನೆಗೆ ಮತ್ತು ಗಾಯಗಳಾದರೆ ಅದರ ಶಮನಕ್ಕೆ, ಹೀಗೆ ಹಲವಾರು ವಿಧಾನಗಳಲ್ಲಿ ಅರಿಶಿಣವನ್ನು ಉಪಯೋಗಿಸ್ತೀವಿ ಅಲ್ವಾ. ಅದೇ ಅರಿಶಿಣ ಈ ಒಂದು ಫೈಬ್ರಾಯ್ಡ್ ಯೂಟ್ರಸ್ನ
ಕಡಿಮೆ ಮಾಡೋದಕ್ಕೆ ಸಹ ಸಹಾಯವನ್ನು ಮಾಡುತ್ತೆ. ನೀವು ಇದನ್ನು ಆಹಾರದಲ್ಲಿ ಬಳಸ್ಬೋದು. ಅದರಲ್ಲಿರೋ ಕುರ್ಕುಮಿನ್ ಕಾಂಪೌಂಡು ಈ ಒಂದು ಗಡ್ಡೆಗಳನ್ನು ಚಿಕ್ಕ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ನೀವು ಅರಿಶಿಣದ ಉಪಯೋಗವನ್ನು ಮಾಡ್ಕೊಳ್ಬೋದು. ಆಹಾರದಲ್ಲಿ ಮಾಡ್ಕೊಳ್ಳೋದ್ರ ಜೊತೆಗೆ ಅದರ ಪ್ರಮಾಣ ಅಕಸ್ಮಾತ್ ನಿಮಗೆ ಸಾಕಾಗ್ತಾ ಇಲ್ಲ ಅಂತಂದರೆ ಅದನ್ನೇನು ಮಾಡಬೇಕಪ್ಪ ಅಂತಂದರೆ ಸಪ್ಲಿಮೆಂಟ್ ಫಾರ್ಮಲ್ಲಿ ಅದನ್ನು ತಗೊಳ್ಬೇಕಾಗತ್ತೆ. ಸೊ ಸಪ್ಲಿಮೆಂಟ್ ಫಾರ್ಮಲ್ಲಿ ತಗೊಂಡಾಗ ಅದು ಮತ್ತಷ್ಟು ಎಫೆಕ್ಟಿವ್ ಆಗಿ ನಿಮಗೆ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಅಕಸ್ಮಾತ್ ಸಪ್ಲಿಮೆಂಟ್ ಏನಾದರೂ ನಿಮಗೆ ಬೇಕು ಅಂತಿದ್ರೆ ಕೆಳಗೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಮ್ಮಲ್ಲಿ ಇದು ಅವೈಲೇಬಲ್ ಇದೆ, ನಿಮಗೆ ಅದನ್ನು ತರಿಸ್ಕೊಳ್ಬಹುದು. ಹಾಗೆಯೇ ಅರಿಶಿಣ ಮತ್ತು ಈ ಒಂದು ಗ್ರೀನ್ ಟೀಯ ರೀತಿಯನ್ನೇ ಒಂದು ಅತ್ಯಂತ ಸುಲಭವಾದಂತಹ ಮನೆ ಮದ್ದು ಅಂತಂದರೆ ಕ್ಯಾಸ್ಟರ್ ಆಯಿಲ್ ಪ್ಯಾಕಿಂಗ್ ಅಂತ ಹೇಳ್ತೀವಿ ನಾವು. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ತೆಳು ಬಟ್ಟೆಯನ್ನು ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ನಲ್ಲಿ ಅದ್ಬಿಟ್ಟು ಅದನ್ನು ಕೆಳ ಹೊಟ್ಟೆ ಮೇಲೆ ಹಾಕ್ಕೊಳ್ಬೇಕು. ಕೆಳ ಹೊಟ್ಟೆ ಮೇಲೆ ಇಟ್ಕೊಂಡು ಅದರ ಮೇಲ್ಗಡೆ ಬಿಸಿ ನೀರಿನ ಬ್ಯಾಗನ್ನು ಇಟ್ಕೊಳ್ಳೋದ್ರಿಂದ ಒಳಗಡೆ ಆಗಿರುವಂತಹ ನೋವು, ಬಾವು ಇವುಗಳನ್ನೆಲ್ಲ ಕಡಿಮೆ ಮಾಡಿ ನಿಮಗೆ ಆರಾಮ್ ಮಾಡ್ಕೊಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಸೊ ಆದರೆ ನೆನ್ಪಿಡ್ಬೇಕು ಏನಪ್ಪ ಅಂತಂದರೆ ಈ ಮೆನ್ಸಸ್ ಆದ ಟೈಮಲ್ಲಿ ಅಥವಾ ಪೀರಿಯಡ್ಸ್ ಆಗಿರುತ್ತಲ್ಲ ಆ ಟೈಮಲ್ಲಿ ಯಾವಾಗ ರಕ್ತಸ್ರಾವ ಆಗ್ತಾ ಇದೆಯೋ ಅಂಥ ಟೈಮಲ್ಲಿ ಈ ಬಿಸಿ ನೀರಿನ ಬ್ಯಾಗನ್ನು ಇಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಈ ಬಿಸಿ ನೀರಿನ ಬ್ಯಾಗನ್ನು ಇಡೋದ್ರಿಂದ ಗರ್ಭಕೋಶಕ್ಕೆ ಹೆಚ್ಚಿನ ರಕ್ತ ಸಂಚಾರ ಉಂಟಾಗ್ಬಿಟ್ಟು ಅಲ್ಲಿ ಮತ್ತಷ್ಟು ರಕ್ತಸ್ರಾವವನ್ನು ಅಧಿಕ ಮಾಡುತ್ತೆ ಅದು. ಆದ್ದರಿಂದ ಪೀರಿಯಡ್ಸ್ ಟೈಮಲ್ಲಿ ಇದನ್ನು ಮಾಡಬಾರ್ದು. ಬಾಕಿ ಟೈಮಲ್ಲೆಲ್ಲ ನೀವು ಇದರ ಒಂದು ಕ್ಯಾಸ್ಟರ್ ಆಯಿಲ್ ಬಟ್ಟೆಯನ್ನು ಅದರ ಮೇಲೆ ಕೆಳ ಹೊಟ್ಟೆ ಮೇಲೆ ಇಟ್ಕೊಂಡು ಅದರ ಮೇಲೆ ಬಿಸಿ ನೀರಿನ ಶಾಖವನ್ನು ಕೊಡೋದ್ರಿಂದ ಈ ಫೈಬ್ರಾಯ್ಡ್ ಯೂಟ್ರಸ್ಸಿಂದಾಗಿ ಆಗುವಂತಹ ನೋವು ಏನಿದೆ ಅಲ್ಲ ಅದನ್ನು ನೀವು ಆರಾಮವಾಗಿ ಕಡಿಮೆ ಮಾಡ್ಕೊಳ್ತಾ ಬರಬಹುದು. ಹಾಗಾಗಿ ಇಂತಹ ಒಂದು ನ್ಯಾಚುರಲ್ ವಿಧಾನಗಳನ್ನು ಅನುಸರಿಸ್ಕೊಂಡು ನೀವು ನಿಮ್ಮ ಫೈಬ್ರಾಯ್ಡ್ ಯೂಟ್ರಸ್ ಅಥವಾ ಗರ್ಭಕೋಶದ ಗಡ್ಡೆಗಳನ್ನು ಆರಾಮವಾಗಿ ಅದರಿಂದಾಗಿ ಆಗುವಂತಹ ತೊಂದರೆಗಳನ್ನು, ಅದು ನೋವು, ಬಾವು ಅಥವಾ ಬಾಕಿ ಅತಿ ರಕ್ತಸ್ರಾವ, ಗರ್ಭಪಾತ ಆಗುವಂಥದ್ದು, ಇಂಥದ್ದನ್ನೆಲ್ಲ ನೀವು ಆರಾಮವಾಗಿ ಸರಿಪಡಿಸ್ಕೊಳ್ಬಹುದಾಗಿದೆ. ಆದ್ದರಿಂದ ನ್ಯಾಚುರಲ್ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಇಂತಹ ಮಾಹಿತಿಪೂರ್ಣ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.